ಮತ್ತೊಂದು ಈಗ ಒಂದು ಬಿಗ್ ಬಾಸಲ್ಲಿ ಒಂದು ನಾವು ಸೀರಿಯಲ್ ಮೂವಿ ನೋಡಿದಾಗ ಒಂದು ಜೋಡಿ ಇಷ್ಟ ಆದ ತಕ್ಷಣ ಅವ್ರ ರಿಯಲ್ ಲೈಫಲ್ಲೂ ಒಂದು ಜೋಡಿ ಆದರೆ ಚೆನ್ನಾಗಿರತ್ತಪ್ಪ ಅನ್ನೋದೊಂದಿರತ್ತೆ. ಬಿಗ್ ಬಾಸಲ್ಲಿ ಏನಾದ್ರು ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಆಯಿತು ಬಿಲ್ಡ್ ಆಯಿತು ಅಂದರೆ ಇವ್ರು ರಿಯಲ್ ಲೈಫಲ್ಲೂ ಒಂದಾದರೆ ಚೆನ್ನಾಗಿರುತ್ತೆ ಅನ್ನೋದು ಯೂಶ್ವಲಿ ಆಡಿಯನ್ಸ್ ಅದನ್ನ ಇದು ಮಾಡಿಬಿಡ್ತಾರೆ, ಡಿಕೋಡ್ ಮಾಡಿಬಿಡ್ತಾರೆ. ಸೊ ನಿಮ್ಮ ವಿಚಾರದಲ್ಲಿ ನೀವು ಮತ್ತು ಶಿಶಿರ್ ಅವರ ಒಂದು ಜೋಡಿ ಒಂದು ಕಾಂಬಿನೇಷನ್ ಜನಕ್ಕೆ ಇಷ್ಟ ಆಗಿತ್ತು. ಸೊ ಇನ್ ಫ್ಯೂಚರ್ ಏನಾದರೂ ಅವ್ರ ಮನೆ ಕಡೆಯಿಂದ ಮದುವೆ ಪ್ರಪೋಸಲ್ ಬಂದರೆ ಐಶ್ವರ್ಯ ಅವ್ರ ಉತ್ತರ ಏನಾಗಿರುತ್ತೆ, ಅಥವಾ ಏನಾದ್ರು ಫೀಲಿಂಗ್ಸ್ ಇದೆಯಾ ಅಂತ? ಇಲ್ಲ ಫಸ್ಟ್ ಆಫ್ ಆಲ್ ಲೆಟ್ ಮೀ ಕ್ಲಾರಿಫೈ, ನನ್ನ ಶಿಶಿರ್ ಮಧ್ಯ ಇರೋದು ಒಂದು ಜೆನ್ಯುಯಿನ್ ಆಗಿರುವಂಥ ಒಂದು ಫ್ರೆಂಡ್ಶಿಪ್ ಬಿಟ್ಟರೆ ಅದ್ರ ಮೇಲೆ ಏನೂ ಇಲ್ಲ. ಬಿಕಾಸ್ 2017 ನಾವು 16-17 ಒಂದು ಮೂವಿ ಮಾಡ್ತೀವಿ ಜೊತೆಗೆ, ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಸೊ ಅಲ್ಲಿಂದ ನನಗೆ ಅವ್ರ ಪರಿಚಯ. ಸೊ ಅಲ್ಲಿ ಆವಾಗ ಇರೋ ವ್ಯಕ್ತಿತ್ವ ಹೇಗಿತ್ತು ಶಿಶಿರು, ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗಲೂ ಅವ್ರು ಹಾಗೇ ಇದ್ದರು, ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಇರಲಿಲ್ಲ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಪರಿಚಯ ಆಗುತ್ತೆ, ಆ್ಯಂಡ್ ಅವರು ಒಂದು ಸ್ಟ್ರಾಂಗ್ ಎಮೋಷ್ನಲ್ ಸಪೋರ್ಟ್ ಆಗಿ ನನಗೆ ನಿಂತ್ಕೊಳ್ತಾರೆ. ಆ್ಯಂಡ್ ಹಲವಾರು ಕಡೆ ನನಗೆ ಅನ್ಯಾಯ ಆದಾಗ ಅವ್ರಿಗೆ ಅನ್ನಿಸ್ದಾಗ ಸ್ಟ್ಯಾಂಡ್ ತೊಗೊಂಡಿದ್ದಾರೆ. ಅಷ್ಟು ಬಿಟ್ಟರೆ ನಮ್ಮ ಮಧ್ಯೆ ಬೇರೆ ಏನೂ ಇಲ್ಲ. ಸಾರಿ ನಿಮಗೆ ಡಿಸಪಾಯಿಂಟ್ ಮಾಡಿದರೆ ಸಾರಿ, ಬಟ್ ಶಿಶಿರ್ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ವ್ಯಕ್ತಿ, ಆ್ಯಂಡ್ ದಟ್ಸ್ ಇಟ್. ಧರ್ಮ ಅವರು ಅಷ್ಟೇ, ಅವರು ಚೆನ್ನಾಗಿ ಆಟ ಆಡಿದ್ರು, ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಅನುಷಾ ಅವರು ಕೂಡ. ಸೊ ಇವರಿಬ್ಬರ ಬಗ್ಗೆ ಏನು ಹೇಳ್ತೀರಾ? ಇಬ್ಬರೂ ತುಂಬ ಕೈಂಡ್ ಸೋಲ್ಸ್ ಅಂತಲೇ ಹೇಳ್ಬೋದು. ತುಂಬ ಕೇರಿಂಗ್ ನೇಚರ್ ಇರೋರು, ತುಂಬ ಕೈಂಡಾಗಿ ಮಾತಾಡಿಸ್ತಾ ಇದ್ರು. ಇಬ್ಬರೂ ಎಲ್ಲೂ ರ್ಯಾಶ್ ಆಗಿ ಬಿಹೇವ್ ಮಾಡಿದ್ದು ಎಲ್ಲೂ ನೋಡಿಲ್ಲ. ಇಬ್ಬರೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಆ್ಯಂಡ್ ಜೋಡಿ ಟಾಸ್ಕ್ ಒಂದು ವಾರ ಬರುತ್ತೆ, ಜೋಡಿ ಟಾಸ್ಕ್ ಅಂತ. ಸೊ ಆವಾಗ ಧರ್ಮ ಅವ್ರು ನನ್ನ ಪಾರ್ಟ್ನರ್ ಆಗಿ ಆಡ್ತೀವಿ. ಆಲ್ಮೋಸ್ಟ್ ಲಾಸ್ಟ್ ಡೇ ತನಕ ಟಾಪಲ್ಲಿ ಇರ್ತೀವಿ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ. ಧರ್ಮ ತುಂಬ ಮಿಸ್ ಮಾಡ್ಕೊಂಡಿದ್ದೆ ಬಿಗ್ ಬಾಸ್ ಮನೇಲಿ. ಒಂದು ವಾರನೂ ಅವ್ರನ್ನ ನಾನು ನಾಮಿನೇಟ್ ಮಾಡಿದ್ದಿಲ್ಲ ಅಥವಾ ಕಳಪೆ ಅಂತ ಕೊಟ್ಟಿದ್ದಿಲ್ಲ ಧರ್ಮ ಅವ್ರನ್ನ. ಬಿಕಾಸ್ ನನಗೆ ಅವರಲ್ಲಿ ಏನೂ ನೆಗೆಟಿವ್ಸ್ ಅಂತ ಕಂಡಿಲ್ಲ. ಒಂದು ಸ್ವಲ್ಪ ಅವರು, ಆದರೆ ಅವ್ರ ವ್ಯಕ್ತಿತ್ವನೇ ಅದು. ಅವ್ರು ಲೌಡಾಗಿರೋಕ್ಕೆ ಅವ್ರಿಗೆ ಬರಲ್ಲ. ಹಿ ವಾಸ್ ವೆರಿ ಮೆಲೋ, ತುಂಬ ಪೀಸ್ಫುಲ್ ವ್ಯಕ್ತಿ, ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ. ಆ್ಯಂಡ್ ಅವರೂ ನನಗೋಸ್ಕರ ತುಂಬ ಕಡೆ ಸ್ಟ್ಯಾಂಡ್ಸ್ ತೊಗೊಂಡಿದ್ದಾರೆ. ಆ್ಯಂಡ್ ಅನುಷಾ ಕೂಡ ಶಿ ವಾಸ್ ವೆರಿ ಗುಡ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಬಟ್ ಒಂದಷ್ಟು ಕಡೆ ಮಾತಾಡೋ ಕಡೆ ಅವ್ರು ಮಾತಾಡಿಲ್ಲ. ಬಟ್ ಅದನ್ನು ಬಿಟ್ಟರೆ ದೆ ವೆರಿ ನೈಸ್ ಬೋತ್ ಆಫ್ ದೆಮ್.